ಅಡ್ವಾಣಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ಇಡೀ ಕರುನಾಡು ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಅವರ ಸೇವೆಗೆ ಭಾರತ ರತ್ನ ಕೊಟ್ಟಿರೋದಕ್ಕೆ ಎಲ್ಲ ಕಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಆದರೆ ನಮ್ಮ ರಾಜ್ಯದ ಅನ್ನದಾಸೋಹಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ನಮಗೂ ಖುಷಿ ಇದೆ. ಇಡೀ ಕರುನಾಡು ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಅವರ ಸೇವೆಗೆ ಭಾರತ ರತ್ನ ಕೊಟ್ಟಿರೋದಕ್ಕೆ ಎಲ್ಲೆಡೆ ಸಂಭ್ರಮ ಇದೆ. ಆದರೆ ನಮ್ಮ ರಾಜ್ಯದ ಅನ್ನದಾಸೋಹಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ, ನಮ್ಮ ಕುತೂಹಲ. ಇಡೀ ಕರುನಾಡು ಹೇಳ್ತಾ ಇದೆ ಸಿದ್ಧಗಂಗಾ ಶ್ರೀಗಳಿಗೂ ಭಾರತ ರತ್ನವನ್ನ ನೀಡಿ ಗೌರವಿಸಿ ಅಂತ. ಅಪಾರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದಂತ ಕಾಯಕ ಯೋಗಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಯಾವುದೇ ಭೇದವಿಲ್ಲದೆ ಅನ್ನದಾಸೋಹ ಮಾಡಿರುವಂತ ನಡೆದಾಡುವ ದೇವರು ಅವರು. ಸಿದ್ಧಗಂಗಾ ಶ್ರೀಗಳಿಗೂ ಭಾರತ ರತ್ನ ನೀಡಲಿ ಅಂತ ನಿಮ್ಮ TV5 ಕನ್ನಡದಿಂದ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬೇಕು ಅನ್ನುವಂಥದ್ದು, ಅವರಿಗೆ ಆ ಉನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ, ನಮ್ಮ ಕಳಕಳಿ ಕೂಡ. ನೋಡಿ, ದೇಶದ ಮಹೋನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಕರ್ನಾಟಕ ಸರ್ಕಾರ 2006ರಿಂದಲೂ ಕೂಡ ಇದನ್ನು ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಕೊಡಿ ಅಂತ ಮನವಿ ಮಾಡ್ಕೊಂಡು ಬರ್ತಾನೇ ಇದೆ. ಆದರೆ ಇಲ್ಲಿವರೆಗೂ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿಲ್ಲ. ನೀಡಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ. ಈಗ ಆಲ್ರೆಡಿ ಸಿದ್ಧಗಂಗಾ ಶ್ರೀಗಳಿಗೆ ಕರ್ನಾಟಕ ರತ್ನ ಮತ್ತು 2015ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಆದರೆ ಅವರ ಸೇವೆ ಅಪಾರವಾದದ್ದು. ಎಲ್ಲರನ್ನೂ ಒಂದೇ ರೀತಿ ಕಾಣ್ತಾ ಇದ್ರು. ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು, ಊಟ ಸಿಗಬೇಕು ಅನ್ನುವಂಥದ್ದು ಅವರ ಆಸೆ ಆಗಿತ್ತು. ಆ ಕಾರಣಕ್ಕಾಗಿ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಅವರನ್ನು ನಡೆದಾಡುವ ದೇವರು ಅಂತ ಕರಿತಾ ಇದ್ದಿದ್ದೆ ಈ ಕಾರಣಕ್ಕಾಗಿ. ಅನ್ನ, ಅಕ್ಷರ, ಆಧ್ಯಾತ್ಮ, ತ್ರಿವಿಧ ದಾಸೋಹಿ ಅಂತ ಕರೆಸ್ಕೊಳ್ತಾ ಇದ್ರು. ಅವರ ಸಾಮಾಜಿಕ ಕಳಕಳಿ, ಕಾರ್ಯ ಇದೆಲ್ಲವನ್ನ ನೋಡ್ತಾ ಇದ್ದಾಗ ನಮಗೂ ಕೂಡ ಒಂದು ಆಸೆ ಇತ್ತು, ಭಾರತ ರತ್ನ ಪ್ರಶಸ್ತಿ ಅವ್ರಿಗೆ ಸಿಗಬೇಕು ಅಂತ. 2006ರಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕ ಸರ್ಕಾರವೂ ಕೂಡ ಮನವಿಯನ್ನು ಮಾಡಿದೆ. ನಾವು ಕೂಡ ಈಗ ಮನವಿಯನ್ನು ಮಾಡ್ತಾ ಇದ್ದೀವಿ. ಭಾರತ ರತ್ನ ಪ್ರಶಸ್ತಿಯನ್ನು ಸಿದ್ಧಗಂಗಾ ಶ್ರೀಗಳಿಗೆ ಕೊಡಬೇಕು, ಸಿದ್ಧಗಂಗಾ ಶ್ರೀಗಳಿಗೆ ಗೌರವಾರ್ಥವಾಗಿ ಈ ಪ್ರಶಸ್ತಿ ಸಲ್ಲಬೇಕು ಅನ್ನುವಂಥದ್ದು ನಮ್ಮ ಆಸೆ, ನಮ್ಮ ಉದ್ದೇಶ ಕೂಡ ಆಗಿದೆ. ನೋಡಿ, ಸಿದ್ಧಗಂಗಾ ಶ್ರೀಗಳು ಅಂತ ಹೇಳಿದರೆ ಎಷ್ಟೋ ಜನ ಇವತ್ತಿಗೂ ಕೂಡ ಕಣ್ಣೀರು ಹಾಕ್ತಾರೆ. ಯಾಕಂದರೆ ಅವರಿಂದ ಬೆಳೆದವರು, ಅವರಿಂದ ಉದ್ಧಾರ ಆದವರು, ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಟ್ಟಂಥ ಮಠ ಅದು ಶ್ರೀಗಳು. ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಿದೆ, ಆಶ್ರಯ ದೊರಕಿದೆ. ಯಾವುದೇ ಜಾತಿ, ಮತ, ಈ ಭೇದ ಭಾವ ಇಲ್ಲದೆ, ಯಾರಿಗೆಲ್ಲ ತಂದೆ ತಾಯಿ ಇಲ್ಲ ಅಥವಾ ಶಿಕ್ಷಣ ಇಲ್ಲ, ಎಲ್ಲಿ ಕಷ್ಟ ಆಗ್ತಾ ಇದೆ ಅಂಥ ಮಕ್ಕಳನ್ನು ಸಾಕಿ ಸಲಹಿದವರು, ನಡೆದಾಡುವ ದೇವರು ಅಂತ ಕರೆಸಿಕೊಂಡವರು, ನಡೆದಾಡುವ ದೇವರು ಅಂತ ಬಿರುದನ್ನು ಹೊಂದಿದವರು, ತಾವಿದ್ದಷ್ಟು ದಿನವೂ ಕೂಡ ಮಾದರಿ ಆಗಿ ಇದ್ದವರು, ಅವರಂತೆಯೇ ಜೀವನ ನಡೆಸಬೇಕು ಅನ್ನುವಂಥ ಉತ್ಸಾಹವನ್ನು ನಮ್ಮನ್ನೆಲ್ಲ ತುಂಬಿದವರು, ಇಂಥ ನಡೆದಾಡುವಂಥ ದೇವರು ಅಂತ ನಾವು ಏನು ಕರಿತಾ ಇದ್ವಿ, ಈ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ, ನಮ್ಮ ಆಸೆ ಕೂಡ ಆಗಿದೆ. ಈಗ ಅಡ್ವಾಣಿ ಅವರಿಗೆ ಪ್ರಶಸ್ತಿ ಸಿಗ್ತಾ ಇದ್ದ ಹಾಗೆ ನಮಗೆಲ್ಲ ಖುಷಿ ಇದೆ. ಹಿರಿಯ ಜೀವ, ಅವರ ಕೆಲಸ ಕಾರ್ಯಗಳಿಗೆ, ಅವರ ಸಾಧನೆಗೆ ಭಾರತ ರತ್ನವನ್ನು ಕೊಟ್ಟು ಗೌರವಿಸಲಾಗಿದೆ. ಆ ಹೆಮ್ಮೆ, ಆ ಖುಷಿ ಇಡೀ ಕರ್ನಾಟಕದ ಜನತೆಗೂ ಕೂಡ ಇದೆ. ಅದೇ ರೀತಿಯಾಗಿ ನಮ್ಮ ನಡೆದಾಡುವ ದೇವರು ಅಂತ ನಾವು ಕರಿತಾ ಇದ್ವಲ್ಲ ಸಿದ್ಧಗಂಗಾ ಶ್ರೀಗಳು, ಅವ್ರಿಗೂ ಕೂಡ ಈ ಭಾರತ ರತ್ನ ಪ್ರಶಸ್ತಿ, ದೇಶದ ಮಹೋನ್ನತ ನಾಗರಿಕ ಪ್ರಶಸ್ತಿ, ಈ ಪ್ರಶಸ್ತಿ ಅವರಿಗೆ ಅವರ ಹೆಸರಿಗೆ ನೀಡಿ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಈ ಹಿನ್ನೆಲೆಯಲ್ಲೇ ನಿಮ್ಮ TV5 ಈ ಒಂದು ಅಭಿಯಾನವನ್ನು ಶುರು ಮಾಡಿದೆ. ನಾಡು ಕಂಡ ಅಪರೂಪದ ತ್ರಿವಿಧ ದಾಸೋಹಿ, ಅನ್ನ, ಅಕ್ಷರ, ಆಧ್ಯಾತ್ಮ ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮಿಗಳಾಗಿದ್ದರು. ಯುಗಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ನಿತ್ಯ ದಾಸೋಹ ತತ್ವದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಎಲ್ಲರಿಗೂ ಮಾದರಿ ಆಗಿದ್ದವರು, ಇಡೀ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಂಥ ಜೀವ. ಸ್ಫೂರ್ತಿಯನ್ನು ಪಡ್ಕೊಂಡಿದ್ದಾರೆ ಲಕ್ಷಾಂತರ ಮಂದಿ ಇವರಿಂದ. ಬದುಕು ಹೀಗಿರಬೇಕು, ಹೀಗೆ ಬದುಕು ಕಟ್ಟಿಕೊಳ್ಬೇಕು, ಭವಿಷ್ಯ ಇಷ್ಟು ಅದ್ಭುತವಾಗಿ ಇರಬೇಕು ಅನ್ನುವಂಥದ್ದು ಎಲ್ಲರಿಗೂ ಅನಿಸಿದ್ದು ಇವರ ಮಾರ್ಗದರ್ಶನದಲ್ಲೇ.
ಆ ಕಾರಣಕ್ಕಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಇವರಿಗೆ ನೀಡಲೇಬೇಕು, ಗೌರವಿಸಲೇಬೇಕು ಅನ್ನುವಂಥದ್ದು ನಮ್ಮ ಆಸೆ, ನಮ್ಮ ಕಳಕಳಿ ಕೂಡ ಆಗಿದೆ. ನೋಡಿ, ಭಾರತ ರತ್ನ ಪ್ರಶಸ್ತಿ ಅನ್ನುವಂಥದ್ದು ಇಡೀ ದೇಶದಲ್ಲೇ ನೀಡುವಂಥ ಒಂದು ಮಹೋನ್ನತ ನಾಗರಿಕ ಪ್ರಶಸ್ತಿ. ನಮ್ಮ ಶ್ರೀಗಳಿಗೆ ಕರ್ನಾಟಕ ರತ್ನವನ್ನು ಕೊಡಲಾಗಿದೆ, ರಾಜ್ಯದ ಮಹೋನ್ನತ ಪ್ರಶಸ್ತಿ ಕರ್ನಾಟಕ ರತ್ನ. ಹಾಗೆಯೇ 2015ರಲ್ಲಿ ಭಾರತ ಸರ್ಕಾರವೇ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಡಬೇಕು. ಅವರು ಇದ್ದಷ್ಟು ದಿನ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದ್ರು, ಸಮಾಜಕ್ಕೆ ಒಳ್ಳೆಯದನ್ನು ಬಯಸಿದ್ರು, ಒಳ್ಳೆ ಕೊಡುಗೆಗಳನ್ನು ನೀಡಿದರು. ಸಮಾಜ ಸುಧಾರಣೆಯನ್ನು ಮಾಡಬೇಕು, ಜಾತಿ ಮೇಲು ಕೀಳು ಇದೆಲ್ಲವನ್ನು ತೊಲಗಿಸಬೇಕು, ಶಿಕ್ಷಣ, ಅನ್ನ, ಅಕ್ಷರ, ಆಧ್ಯಾತ್ಮ ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಜೀವನವನ್ನು ಮಾಡಿದವರು, ಎಲ್ಲರಿಗೂ ಮಾದರಿ ಆದವರು. ಇಂಥವರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಆಸೆಯೂ ಕೂಡ. ನೋಡಿ, ಮಕ್ಕಳ ಶಿಕ್ಷಣಕ್ಕಾಗಿಯೇ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ. ಶಿಕ್ಷಣ ಮತ್ತು ತರಬೇತಿಗಾಗಿ 132 ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ನರ್ಸರಿಯಿಂದ ಇಂಜಿನಿಯರಿಂಗು, ವಿಜ್ಞಾನ, ಕಲೆ, ನಿರ್ವಹಣೆ ಜೊತೆಗೆ ವೃತ್ತಿಪರ ತರಬೇತಿಯೂ ಕೂಡ ಇದೆ. 5ರ ವಯಸ್ಸಿನಿಂದ 16 ವರ್ಷ ವಯಸ್ಸಿನ ಯಾವುದೇ ಹಂತದಲ್ಲೂ ಕೂಡ ಉಚಿತ ಆಹಾರ, ಶಿಕ್ಷಣ, ಆಶ್ರಯ ಒದಗಿಸಿದವರು. ಇವರ ಸಂಸ್ಥೆಗಳು ಧರ್ಮ, ಜಾತಿ ನೋಡದೆ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಸಂಸ್ಥೆ. ಇರುವವರೆಗೂ ಕೂಡ ಆ ಮಕ್ಕಳಿಗಾಗೇ ಜೀವವನ್ನು ತೆಗೆದವರು. ಹಾಗಾಗಿ ನಮ್ಮ ಶ್ರೀಗಳಿಗೆ ಕೂಡ ಭಾರತ ರತ್ನ ಪ್ರಶಸ್ತಿ ಅನ್ನುವುದನ್ನು ನೀಡಿ ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಆಸೆ ಕೂಡ ಆಗಿದೆ. ಸರ್ಕಾರ ಕೂಡ ಈ ಬೇಡಿಕೆಯನ್ನು ಇಟ್ಟಿತ್ತು. ಕರ್ನಾಟಕ ಸರ್ಕಾರ ಕೂಡ ಬಹಳ ವರ್ಷಗಳಿಂದ, ಸುಮಾರು 2006ರಿಂದಲೂ ಕೂಡ ಈ ಬೇಡಿಕೆಯನ್ನು ಕೇಂದ್ರಕ್ಕೆ ಇಟ್ಕೊಂಡೇ ಬರ್ತಾ ಇದೆ. ಯಾಕಂದರೆ ಯಾವತ್ತೂ ಯಾರಿಗೂ ಮೋಸ ಮಾಡಿದವರಲ್ಲ, ಅನ್ಯಾಯ ಮಾಡಿದವರಲ್ಲ, ಎಲ್ಲರಿಗೂ ಒಳಿತನ್ನೇ ಬಯಸಿದವರು, ಸಮಾಜದ ಒಳಿತಿಗಾಗಿಯೇ ಜೀವನವನ್ನು ನಡೆಸಿದವರು, ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಆಶಾಕಿರಣರಾದವರು, ಬೆಳಕನ್ನು ಚೆಲ್ಲಿದವರು. ಒಂದು ಶಿಕ್ಷಣ ಒದಗಿಸೋದು ಅಥವಾ ಆಹಾರ ಕೊಡೋದು ಅಥವಾ ಒಂದು ಜೀವನವನ್ನು ಕಟ್ಟಿಕೊಡೋದಕ್ಕೆ ಸಹಾಯ ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಶ್ರೀಗಳು ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಕ್ಕಳಿಗಾಗಿ ಅತಿ ಹೆಚ್ಚು ಸಹಾಯವನ್ನು ಮಾಡಿದವರು. ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಅತಿವೃಷ್ಟಿ, ಅನಾವೃಷ್ಟಿ ಅಂತ ಸಂದರ್ಭದಲ್ಲೂ ಕೂಡ ಎಲ್ಲರ ಜೊತೆಗೆ ನಿಂತವರು, ಧೈರ್ಯ ಹೇಳಿದವರು. ಎಲ್ಲ ಥರದ ವ್ಯವಸ್ಥೆಗಳಲ್ಲೂ ಕೂಡ ಅವರು ಧಾರ್ಮಿಕ ಕಾರ್ಯಗಳು, ಮಠಕ್ಕೆ ಬರುವಂಥ ಭಕ್ತರ ಹಾಗೂ ಗಣ್ಯರ ಭೇಟಿ ಈ ಎಲ್ಲವನ್ನು ಬಹಳ ಸಲೀಸಾಗಿ ಮಾಡಿ ಮುಗಿಸ್ತಾ ಇದ್ದವರು. ನೋಡಿ, ದೇಶ ಮತ್ತು ಸಮಾಜದ ಪ್ರಗತಿಯ ಬಗ್ಗೆ ಅಪಾರವಾದಂಥ ಕಳಕಳಿಯನ್ನು ಹೊಂದಿದ್ರು. ಮುಂದಿನ ಪೀಳಿಗೆಯ ಬೆಳವಣಿಗೆಗೆ ಪಣ ತೊಟ್ಟಿದ್ರು. ಸಮಾಜದ ಎಷ್ಟೋ ಗಣ್ಯರ ಬಾಲ್ಯ ಜೀವನಗಳ ಪರಿವರ್ತನೆಗೆ ಕಾರಣರಾದವರು ಇವರು. ಈಗಾಗಲೇ ಈ ಮಠಕ್ಕೆ ರಾಷ್ಟ್ರಪತಿಗಳು, ಪ್ರಧಾನಿಗಳು ಪ್ರತಿಯೊಬ್ಬರು ಭೇಟಿಯನ್ನು ಕೊಟ್ಟಿದ್ದಾರೆ. ಶ್ರೀಗಳ ಕೆಲಸ ಕಾರ್ಯಗಳು ಯಾವ ರೀತಿ ಆಗಿತ್ತು ಅಂತ ಶ್ಲಾಘಿಸಿದ್ದಾರೆ. ಆದರೆ ಇವರಿಗೆ ಉನ್ನತ ಪ್ರಶಸ್ತಿ, ದೇಶದ ಮಹೋನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ಎಲ್ಲರ ಬೇಡಿಕೆ ಆಗಿದೆ. ಹಾಗೆಯೇ ಇದು TV5ನ ಅಭಿಯಾನ ಕೂಡ ಆಗಿರುವಂಥದ್ದು. ನೋಡಿ, ವಯೋಸಂಬಂಧಿ ಅನಾರೋಗ್ಯ ಇರತ್ತೆ, ಆದರೂ ಕೂಡ ಅವರು ಕೊನೆಯ ಕ್ಷಣದವರೆಗೂ, ತಮ್ಮ ಕೊನೆಯ ಉಸಿರು ಇರುವವರೆಗೂ ಆ ಮಕ್ಕಳಿಗಾಗೇ ಜೀವಿಸಿದವರು, ಸಮಾಜದ ಏಳಿಗೆಗಾಗಿ ಜೀವಿಸಿದವರು. ಒಬ್ಬ ಶ್ರೀಗಳು ಯಾವ ರೀತಿಯಾಗಿ ಇರಬೇಕು ಅಂತ ಅಂದರೆ ನಮಗೆಲ್ಲರಿಗೂ ಅನಿಸೋದು ಅದು ಸಿದ್ಧಗಂಗಾ ಶ್ರೀಗಳ ರೀತಿಯಾಗಿ ಇರಬೇಕು ಅಂತ. ಯಾವತ್ತೂ ಯಾರ ಮನಸ್ಸಿಗೂ ನೋವು ಮಾಡಿದವರಲ್ಲ, ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸಿದವರಲ್ಲ, ಎಲ್ಲರಲ್ಲೂ ಕೂಡ ಒಳ್ಳೆಯದನ್ನೇ ಬಯಸಿದ್ದು, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದು. ಇಂಥ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಆಸೆ, ನಮ್ಮ ಕಳಕಳಿ, ನಮ್ಮ ಉದ್ದೇಶವೂ ಕೂಡ ಇದೇ ಆಗಿದೆ. ನೋಡಿ, ಸಾಮಾಜಿಕ ಕೆಲಸ ಮಾಡೋದಿದೆಯಲ್ಲ, ಅದು ಎಲ್ಲರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಉಚಿತ ಶಿಕ್ಷಣ ಸಿಗುತ್ತೆ ಅಥವಾ ಊಟದ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರೆ ಅದು ಸುಲಭದ ಮಾತೇ ಅಲ್ಲ. ತಮ್ಮ ಜೀವನದ ಉದ್ದಕ್ಕೂ ಇದನ್ನು ಮಾಡ್ಕೊಂಡು ಬಂದವರು. ನರ್ಸರಿ ಶಾಲೆಯಿಂದ ಇಂಜಿನಿಯರಿಂಗು, ವಿಜ್ಞಾನ, ಕಲೆ ಎಲ್ಲ ವೃತ್ತಿಪರ ತರಬೇತಿ ಕಾಲೇಜುಗಳು ಇದೆ. ಸಾಂಪ್ರದಾಯಿಕ, ಸಂಸ್ಕೃತ ಮತ್ತು ಆಧುನಿಕ ವಿಜ್ಞಾನ, ತಂತ್ರಜ್ಞಾನ ಕಲಿಸುವಂಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ. ಗುರುಕುಲದಲ್ಲಿ 5ರಿಂದ 16 ವರ್ಷದ ವಯಸ್ಸಿನ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳು ನೆಲೆಸಿದ್ದಾರೆ. ಎಲ್ಲ ಧರ್ಮಗಳು, ಜಾತಿ ಎಲ್ಲ ಮಕ್ಕಳು ಕೂಡ ಅಲ್ಲಿ ಇದ್ದಾರೆ. ಉಚಿತ ಆಹಾರ, ಶಿಕ್ಷಣ, ಆಶ್ರಯ ನೀಡಿದ್ದಾರೆ. ತ್ರಿವಿಧ ದಾಸೋಹವನ್ನು ಬಲವಾಗಿ ನಂಬ್ತಾ ಇದ್ದವರು, ಬಲವಾಗಿ ಪ್ರತಿಪಾದಿಸ್ತಾ ಇದ್ದವರು, ಎಲ್ಲರಿಗೂ ಮಾರ್ಗದರ್ಶಕರಾಗಿ ಇದ್ದವರು. ಇಂಥ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲೇಬೇಕು.
ಇದು ನಮ್ಮ ಆಸೆ. ಯಾಕಂದರೆ ಸಮಾಜದ ಬೆಳವಣಿಗೆಗೆ, ಸಮಾಜದ ಒಳಿತಿಗಾಗಿ ಬದುಕಿದವರು, ಕೊನೆ ಕ್ಷಣದವರೆಗೂ ಎಲ್ಲರಿಗೂ ಮಾದರಿಯಾಗಿಯೇ ಇದ್ದವರು. ಹಾಗಾಗಿ ಇವರಿಗೆ ಈ ಗೌರವ ಸಲ್ಲಲೇಬೇಕಲ್ಲವೇ? ಭಾರತ ರತ್ನ ಪ್ರಶಸ್ತಿಯನ್ನು ಇವರಿಗೆ ಕೊಟ್ಟರೆ ಇವರು ಸಲ್ಲಿಸಿದಂಥ ಸೇವೆ, ನಾವೆಲ್ಲರೂ ಇವರನ್ನು ನಡೆದಾಡುವ ದೇವರು ಅಂತ ಕರಿತಾ ಇದ್ವಿ. ನಾವೆಲ್ಲರೂ ಇವರಂತೆ ಬದುಕಬೇಕು ಅನ್ನುವಂಥ ಆಸೆಯನ್ನು ಕಂಡವರು. ಇವರಿಂದ ಸಮಾಜಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾರ್ಥಿಗಳಾಗಿ, ಉತ್ತಮ ಪ್ರಜೆಗಳಾಗಿ, ಉತ್ತಮ ನಾಗರಿಕರಾಗಿ ಪ್ರಪಂಚಕ್ಕೆ ಪರಿಚಿತರಾಗಿದ್ದಾರೆ. ಇಂಥ ಶ್ರೀಗಳಿಗೆ ಎಷ್ಟೇ ಗೌರವವನ್ನು ಸಲ್ಲಿಸಿದರೂ ಕೂಡ ಅದು ಸಾಲೋದಿಲ್ಲ. ಈಗಾಗಲೇ ಹಲವು ಪ್ರಶಸ್ತಿಗಳು ಬಂದಿದೆ. ಪ್ರಶಸ್ತಿಗಳು ಇವರನ್ನು ಅರಸ್ಕೊಂಡು ಬಂದಿದೆ. ಕರ್ನಾಟಕ ಸರ್ಕಾರ ಹಲವು ಪ್ರಶಸ್ತಿಯನ್ನು ನೀಡಿದೆ. ಭಾರತ ಸರ್ಕಾರ ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದೆ. ಅದೇ ರೀತಿಯಾಗಿ ದೇಶದ ಮಹೋನ್ನತ ನಾಗರಿಕ ಪ್ರಶಸ್ತಿ, ಅತ್ಯುನ್ನತ ಪ್ರಶಸ್ತಿ ಅಂತ ನಾವು ಏನು ಕರಿತೀವಿ, ಈ ಭಾರತ ರತ್ನ ಪ್ರಶಸ್ತಿ ಇದೆಯಲ್ಲ, ಈ ಪ್ರಶಸ್ತಿ ನಮ್ಮ ಸಿದ್ಧಲಿಂಗ ಶ್ರೀಗಳಿಗೂ ಕೂಡ ಬರಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿದೆ. ಯಾವಾಗಲೂ ಪರೋಪಕಾರಿ ಕಾರ್ಯಗಳನ್ನು ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿಯೇ ವ್ಯಾಪಕವಾಗಿ ಗೌರವಿಸಲ್ಪಡ್ತಾ ಇದ್ರು. ನೋಡಿ, ಕರ್ನಾಟಕ ಸರ್ಕಾರ 2007ರಿಂದ ಸ್ವಾಮೀಜಿಯವರ ಶತಮಾನೋತ್ಸವದ ಜನ್ಮದಿನದಂದು ಅವರಿಗೆ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತೆ. ಭಾರತದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ತುಮಕೂರಿನಲ್ಲಿ ಅವರನ್ನು ಭೇಟಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಹಾಡಿ ಹೊಗಳುತ್ತಾರೆ. ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಗುತ್ತೆ. ಆದರೆ ಭಾರತ ರತ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಆಸೆ ಕೂಡ. ಅದೇ ರೀತಿಯಾಗಿ ಲಕ್ಷಾಂತರ ಭಕ್ತಾದಿಗಳ ಆಸೆಯೂ ಬೇಡಿಕೆಯೂ ಕೂಡ ಇದೇ ಆಗಿದೆ. ಇಷ್ಟೆಲ್ಲ ಸೇವೆ ಮಾಡಿದವರು, ಇಡೀ ವಯಸ್ಸಿನಲ್ಲೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂತವರಲ್ಲ, ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಪಣ ತೊಟ್ಟಿದವರು.